ನಮ್ಮ ರಾಜ್ಯದಲ್ಲಿ 101 ತಾಲೂಕುಗಳು ಬರಪೀಡಿತ ಅನ್ನೋದಾಗಿ ಘೋಷಣೆ ಮಾಡಲಾಗಿದೆ. ಕರುನಾಡು ಈಗ ಬರದ ನಾಡಾಗ್ತಿದೆ. ರಾಜ್ಯದ 101 ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ ಮಾಡಲಾಗಿದೆಯಂತೆ. ಇವತ್ತು ಘೋಷಿಸಿದ್ದಾರೆ ಡಿಸಿಎಂ ಪರಮೇಶ್ವರ್ ಅವರು. ಇದಕ್ಕೆ ಸಂಬಂಧಪಟ್ಟಂತೆ ಈ ತಾಲೂಕುಗಳ ಜೊತೆ 15 ದಿನಕ್ಕೊಮ್ಮೆ ರಿವ್ಯೂ ಮೀಟಿಂಗ್ ಅನ್ನ ಮಾಡ್ತೀವಿ. ಅಲ್ಲಿನ ಪರಿಸ್ಥಿತಿ ಹೇಗೆ ಸುಧಾರಿಸ್ತಿದೆ, ಯಾವ ರೀತಿಯಾಗಿದೆ ಆ ಲಿಸ್ಟನ್ನ ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಸಿವಿಯರ್ ಆಗಿ ಮಳೆ ಇಲ್ಲದೆ ಬೆಳೆಗಳ ಹಾನಿಯಾಗಿ ರೈತರು ಕಂಗಾಲಾಗಿ ಬಹಳ ಕುಡಿಯುವ ನೀರಿಗೂ ಕೂಡ ತತ್ವಾರಗಳು ಬಂದು ಬರಪೀಡಿತ ನಿರೀಕ್ಷೆಗಿಂತ ಕಡಿಮೆ ಮಟ್ಟದಲ್ಲಿ ಮಳೆಯಾಗಿದೆ. ಒಂದು ಲೆಕ್ಕಾಚಾರದ ಪ್ರಕಾರ ಈ ಕಳೆದ ವರ್ಷಕ್ಕೆ ನಾವು ಹೋಲಿಸ್ಕೊಂಡ್ರೆ ಸುಮಾರೊಂದು 30-30ಕ್ಕೂ ಹೆಚ್ಚು ಪರ್ಸೆಂಟಲ್ಲಿ ನಮ್ಮ ಮಳೆಯ ಕೊರತೆಗಳು ನಮ್ಮನ್ನು ಕಾಡ್ತಿದೆ. ಆ ಪೈಕಿ ರಾಜ್ಯದ 101 ತಾಲೂಕುಗಳನ್ನು ಬರಪೀಡಿತ ಅನ್ನೋದಾಗಿಯೂ ಕೂಡ ಘೋಷಣೆ ಮಾಡಿದ್ದು, ಇನ್ನು ಕಳೆದ ವರ್ಷವೂ ಕೂಡ ನಿರೀಕ್ಷಿತ ಅನುದಾನಗಳನ್ನು ಕೊಟ್ಟಿಲ್ಲ. ಈ ಬಗ್ಗೆ ದೆಹಲಿ ಕೂಡ ಹೋಗಿ ನಾವು ಪ್ರತಿಭಟನೆಯನ್ನ ಮಾಡಿದ್ವಿ. ಸುಪ್ರೀಂಗೆ ಹೋದ್ಮೇಲೆ 3500 ಕೋಟಿ ಬಿಡುಗಡೆಗೆ ಆಗಿತ್ತು. ಈ ವರ್ಷ ಕೇಂದ್ರ ಸರ್ಕಾರ ಆ ರೀತಿಯಾಗಿ ಮಾಡಬೇಡಿ ಅನ್ನೋದಾಗಿಯೂ ಕೂಡ ನಾವು ಮನವಿ ಮಾಡ್ತಿದ್ದೀವಿ. ನಮ್ಮ ರಾಜ್ಯದ ಜನರ ಹಿತದೃಷ್ಟಿಯಿಂದ ನಮಗೆ ಕೇಂದ್ರದಿಂದ ಏನು ಪರಿಹಾರಗಳು ಬರಬೇಕಲ್ಲ, ಆ ಪರಿಹಾರ ಹಣವನ್ನ ಅತಿ ಶೀಘ್ರವೇ ಕೊಡ್ಲಿ ಅಂತ ಈ ಬರಪೀಡಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘೋಷಣೆ ಮಾಡ್ತಿದ್ದಂತೆಯೇ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.